ನನ್ನ ಮೈಯಲ್ಲಿ ಹರಿತಿರೋ ರಕ್ತನು ಭಕ್ತಿನ ನೋಡೋ ಆತರದಲ್ಲಿ ಹೇಗೆ ಹೊರಗೆ ಬರ್ತಾ ಇದೆ ನೋಡಿ. ಶ್ರೀಕಾಂತ ಸಾಕು. ಅತ್ತೆ, ಭಕ್ತಿ ನನಗೋಸ್ಕರನೇ ಹುಟ್ಟಿರೋದು. ಯಾಕಿದು ನಿಮಗೆ ಅರ್ಥ ಆಗ್ತಿಲ್ಲ? ನಾನು ನಿನ್ನ ಸ್ವಂತ ಅಣ್ಣನ ಮಗ ಅನ್ನೋದನ್ನ ನೆನಪಿಸ್ಬೇಕಾ? ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ ಅತ್ತೆ. ಮನುಷ್ಯಕ್ರಮ, ಇವನು ನೋಡಿದ್ರೆ ಪಾಪ ಅನ್ಸತ್ತೆ. ಆದಷ್ಟು ಬೇಗ ಇವರಿಬ್ರು ಮದ್ವೆ ಮಾಡ್ಸಮ್ಮ. ಮತ್ತಿಲ್ಲಿ ನಡಿ. ಯಾಕೆಲ್ಲ ಆಗ್ತಿದ್ಯೋ? ನಾನು ಅವತ್ತೇ ಹೇಳ್ದೆ ಅವ್ನ್ ದೊಡ್ಡ ರೋಡಿ ನಮ್ಮ ಮಾತಿಗೆಲ್ಲ ಬಗ್ಗಲ್ಲ ಅಂತ. ಅದಕ್ಕೆ 2 ಕೊಟ್ಟು ಕಳ್ಸಿದ್ದೀಗ. ಬರ್ಲಿ. ಇನ್ನು ಎಷ್ಟು ದಿನ ಅಂತ ಈ ಹೊಡೆದಾಟ ಬಡದಾಟ? ಇವನ್ ಇದೇ ಕೋಪದಲ್ಲಿ ನಾಳೆ ಬಂದು ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ರಿ ಮಾಡೋದು? ರೀ, ನಮಗೂ ಒಂದು ಮಗು ಆಗ್ತಿದೆ ಅನ್ನೋದು ನೆನ್ಪಿರ್ಲಿ. ಹಾಗಂತ ಹೆದರ್ಕೊಂಡು ಕೂರಕ್ಕಾಗತ್ತಾ? ಸಾಕು, ನಾನ್ ನಿಮ್ಮ ಮಾತನ್ನ ಒಪ್ಪಲ್ಲ. ಲಾಸ್ಟ್ ಟೈಮ್ ನೀವು ಹೀಗೆ ತಾನೇ ಅವನಿಗೆ ಹೊಡೆದು ಬಂದಿದ್ದು, ಆದ್ರೆ ಇವತ್ತು ಮತ್ತೆ ಬಂದಿದ್ದಾನೆ ಅಂದ್ರೆ ಏನ್ರಿ ಅರ್ಥ? ರೀ, ಅವನು ಮೊಂಡ, ಯಾರ ಮಾತುಗೂ ಜಗ್ಗಲ್ಲ. ಜೊತೆಗೆ ಈ ಭಕ್ತಿ ಈ ಮನೇಲಿರೋ ತನಕ ಅವನು ಹೀಗೆ ನಡ್ಕೊಳ್ಳೋದು ತಪ್ಪೋದಿಲ್ಲ. ರಾಗಿಣಿ, ನಿನಗೆ ಅವತ್ತೇ ಹೇಳಿದ್ದೀನಿ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಮುತ್ತು ವಿಚಾರಕ್ಕೆ ಭಕ್ತಿನ ಎಳಿಬೇಡ. ಇದ್ರಲ್ಲಿ ಭಕ್ತಿ ತಪ್ಪೇನಿದೆ? ರಾಗಿಣಿ ಹೇಳ್ತಿರೋದು ಸತ್ಯನೇ. ಅಕ್ಕ, ನೀನೇ ಹೇಳು. ಭಕ್ತಿಗೆ ಇಷ್ಟರಲ್ಲೇ ಮದುವೆ ಆಗಿದ್ದಿದ್ರೆ ಇಂಥವ್ರ ಕಾಟ ಇರ್ತಿತ್ತ? ಸರಿ ಸರಿ, ಇದ್ರಲ್ಲಿ ಭಕ್ತಿ ತಪ್ಪಿದೆ ಅಂತಾನೆ ಅನ್ಕೊಳ್ಳೋಣ. ನೀವು ಅವಳಿಗೆ ಯಾವ್ದೋ ಹುಡ್ಗನ್ ತೋರಿಸಿ ಮದ್ವೆ ಮಾಡಿ ಕಳ್ಸಿದ್ರಿ ಅಂತಾನೆ ಇಟ್ಕೊಳ್ಳೋಣ. ಅಲ್ಲೂ ಈ ಮುತ್ತು ಹೋಗಿ ಗಲಾಟೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪುಟ್ಟಿ, ಯಾರು ಏನ್ ಬೇಕಾದ್ರೂ ಹೇಳಿ, ನಿನ್ ಮದ್ವೆ ವಿಚಾರದಲ್ಲಿ ಬನಶಂಕರಮ್ಮ ಒಪ್ಪಿಗೆ ಕೊಡೋ ಅಂತ ಹುಡ್ಗನ್ನೇ ಮದ್ವೆ ಆಗ್ಬೇಕು. ಒಂದ್ ವೇಳೆ ಅಮ್ಮನವ್ರು ಒಪ್ಪಿಗೆ ಕೊಡದೆ ಹೋದ್ರೆ? ಆಗ್ಲೂ ಭಕ್ತಿ ಮದುವೆ ಆಗದೆ ಈ ಮನೇಲಿ ಒಂಟಿಯಾಗಿ ಇರ್ತಾಳ? ಖಂಡಿತ ಇಲ್ಲ. ಇದಕ್ ನಾನು ಒಪ್ಪಲ್ಲ. ಹಾಗಾಗೋದಕ್ ನಾನು ಬಿಡೋದು ಇಲ್ಲ. ಆದಷ್ಟು ಬೇಗ ಭಕ್ತಿಗೆ ನಾನು ಮದುವೆ ಮಾಡ್ತೀನಿ. ಅಂದ್ರೆ ನಮ್ ಪುಟ್ಟಿ ಭಕ್ತಿಗೆ ಗುರುಗಳು ಹೇಳಿ ಸಂಬಂಧನೇ ತಂದ್ಕೊಳ್ತೀನಿ. ಅಮ್ಮ, ಮನ್ಸು ಸರಿ ಇಲ್ಲದೆ ಇದ್ದಾಗ ಯಾವ ನಿರ್ಧಾರನೂ ಮಾಡಬಾರ್ದಮ್ಮ. ಅತ್ತೆ, ಗುರುಗಳು ಏನ್ ಹೇಳಿದ್ರು? ಏನೂ ಹೇಳಿಲ್ಲ. ಒಳ್ಳೆ ಸಂಬಂಧ ಇದ್ರೆ ನೋಡ್ತೀನಿ ಅಂತ ಹೇಳಿದಾರೆ ಗುರುಗಳು. ಇಲ್ಲ, ಅತ್ತೆ ಹಾಗೆ ಹೇಳಲಿಲ್ಲ. ರಾಣಿ, ಈಗ ಯಾರ ಮನಸ್ಸು ಸರಿ ಇಲ್ಲ, ಮಾತು ಮುಂದುವರ್ಸೋದು ಬೇಡ. ನೀನು ಹೋಗಿ ಮಾತ್ರೆ ತಗೊಂಡು ಮಲಗಿ ಹೋಗು. ಶ್ರವಣ. ಭಕ್ತಿ, ನೀನೇನು ಮನಸ್ಸಿಗೆ ಹಚ್ಕೋಬೇಡ. ಈ ನಿನ್ನಣ್ಣ ಕೊನೆ ಉಸಿರು ಇರೋದನ್ಕನು ನಿನ್ ಕಾವಲು ಕಾಯ್ತಾನೆ.
ಶ್ರೀಕಾಂತ ನಡಿ. ಅದ್ಗೆ ಏಯ್ ಬಾಗ್ಲು ತೆಗಿರೋ ತೆಗಿರೋ. ಏಯ್ ಇವತ್ತು ನನ್ನನ್ನ ಮನೆಯಿಂದ ಆಚೆ ಹಾಕಿ ಅಗ್ರಹಾರದ ಬಾಗ್ಲನ್ನ ಮುಚ್ಚಿರ್ಬೋದು, ಆದ್ರೆ ಒಂದು ದಿನ ನನ್ಗೋಸ್ಕರ ಇದೇ ಬಾಗ್ಲನ್ನ ತೆಗೆದು ಉತ್ಸವ ಮೂರ್ತಿನ ಹೊತ್ಕೊಂಡು ಹೋಗೋ ಹಾಗೆ ಈ ಇಡೀ ಊರ್ ತುಂಬಾ ಮೆರವಣಿಗೆ ಮಾಡಿಸಿ ಬೆನ್ನು ಬಗ್ಸಿ ಕೈ ಮುಗಿದು ನನ್ನ ಮಗಳನ್ನ ಮದುವೆ ಮಾಡ್ಕೊಳಪ್ಪ ಅಂತ ಕಾಲ್ ಹಿಡ್ಕೋಬೇಕು. ಹಿಡ್ಕೊಳ್ತೀರಾ? ಹಾಗ ಮಾಡ್ತೀನಿ. ಈ ಮನೆಗಳಿಯನಾಗ್ ಬಂದ್ಮೇಲೆ ಆಗಿರೋ ಒಂದೊಂದು ಅವಮಾನಕ್ಕೂ ಪ್ರತಿಕಾರ ತೀರ್ಸ್ಕೊಳ್ತೀನಿ. ನನ್ನ ಮೈಯಿಂದ ಬಂದಿರೋ ಒಂದೊಂದು ಹನಿ ರಕ್ತಕ್ಕೂ ಈ ಮನೆ ಮಗಳು ರಕ್ತದ ಮೂಲಕನೇ ಉತ್ತರ ಕೊಡೋ ಹಾಗೆ ಮಾಡ್ಲಿಲ್ಲ. ನಾನು ಮೃತ್ಯುಂಜಯನೇ ಅಲ್ಲ. ಆಗ ಅಲ್ಲ, ನಾನು ನೋಡಿದ್ರೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀನಿ ಇಲ್ಲಿ, ನೀನ್ ಇಷ್ಟು ಆರಾಮಾಗಿ ಹೇಗ್ ಸಾಧ್ಯನೇ ತಮ್ಮಿ? ಈ ಸ್ಮೈಲ್ ಹಿಂದೆ ಏನೇನೋ ವಿಷಯಗಳಿದೆ ಅಂತ ಗೊತ್ತಾಗ್ತಿದೆ, ಆದ್ರೆ ಆ ವಿಷಯ ಏನು ಅನ್ನೋದು ಮಾತ್ರ ಅರ್ಥ ಆಗ್ತಿಲ್ಲ ನೋಡು.